ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲುಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಂಕ್ರಾಂತಿ ಹಬ್ಬದ್ದು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಹೋಗಿ ಚೆಕ್ ಮಾಡ್ಬೋದು. ಹಬ್ಬದ ದಿನ ಹಬ್ಬದ ಸ್ಪೆಷಲ್ ಅಡುಗೆ ಎಲ್ಲ ಏನಿತ್ತು ಅದನ್ನೆಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳ್ಬಿಟ್ಟು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ವಿ. ಇವತ್ತು ಹಬ್ಬದ ದಿನ ಮನೆಯಲ್ಲೇ ಇದ್ವಲ್ಲ, ಹಾಗಾಗಿ ಒಂದು ಗೋಲ್ಡ್ ಪರ್ಚೇಸ್ ಮಾಡೋದು ಪ್ಲ್ಯಾನ್ ಇತ್ತು. ಹಾಗಾಗಿ ಇವತ್ತು ಹೋಗಿಬಿಟ್ಟು ಬರೋಣ ಅಂತೇಳ್ಬಿಟ್ಟು, ಹಾಗೆ ಹಬ್ಬದ ದಿನವೇ ತೊಗೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಚಿಕ್ಕವಳನ್ನ ಮಕ್ಕಳನ್ನ ಕರ್ಕೊಂಡು. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ಈ ರೀತಿ ಹೋಗಬೇಕಾಗುತ್ತೆ. ಅಮ್ಮ ಕೂಡ ಊರಿಗೆ ಹೋಗಿದ್ದರು ಹಬ್ಬಕ್ಕೆ ಅಂತ. ಹಾಗಾಗಿ ಮಕ್ಕಳು ನಾನು ಹಸ್ಬೆಂಡೇ ಹೋದ್ವಿ. ಮತ್ತು ಅವ್ರಿಗೆ ಇವತ್ತು ರಜೆ ಇತ್ತಲ್ವ, ಮತ್ತು ಡ್ಯೂಟಿ ಇದ್ದಾಗ ಹೋಗೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಹಬ್ಬದ ದಿನ ಸ್ವಲ್ಪ ಫ್ರೀ ಇರುತ್ತೇನೋ ಅಂಗಡಿಯಲ್ಲಿ ಅಂತ ಕೂಡ ಅಂದ್ಕೊಂಡು ಹೋದ್ವಿ. ಬಟ್ ತುಂಬ ಜನನೇ ಇದ್ದರು. ಆದರೂ ಕೂಡ ನಾವು ಏನು ತೊಗೋಬೇಕು ಅಂತ ಹೋಗಿದ್ವಿ, ಅದನ್ನು ನೋಡ್ತಾ ಇದ್ವಿ. ನಾನು ಮೊದಲೇ ಸ್ಕೀಮಲ್ಲಿ ಅಂದರೆ ಇನ್ವೆಸ್ಟ್ ಮಾಡಿದ್ದೆ ಗೋಲ್ಡ್ಗೆ, ಅದನ್ನು ಇವತ್ತು ತೊಗೊಳ್ತಾ ಇರೋದು. ಹಾಗಾಗಿ ನಮಗೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಥರ ಇನ್ವೆಸ್ಟ್ ಮಾಡಿ ತೊಗೊಳೋದ್ರಿಂದ. ನಾನು ಯಾವ ಥರ ತೊಗೊಂಡೆ ಏನು ಅಂತ ನೆಕ್ಸ್ಟ್ ಹಾಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗೆ ನನ್ನ ಮಗಳಿಗೆ ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲ್ ಥೀಮಾಗೆ ಒಂದು ಫೋಟೋಶೂಟ್ನ ಮಾಡಿದ್ದೆ. ಅದನ್ನು ಯಾವ ರೀತಿ ಮಾಡಿದ್ದೆ ಅಂತ ಸಿಂಪಲ್ಲಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಕಾರ್ಪೆಟ್ ಮೇಲೆ ಒಂದು ಬೆಡ್ಶೀಟ್ನ ಹಾಕ್ಕೊಂಡು ಅದ್ರ ಮೇಲೆ ಕೂಡ ಒಂದು ಸ್ವಲ್ಪ ಪಾಪುಗೆ ಮೆತ್ತಗಿರಲಿ ಅಂತೇಳ್ಬಿಟ್ಟು ಸ್ವಲ್ಪ ಬೆಡ್ಡೆಲ್ಲ ಹಾಕಿದ್ದೆ. ಬ್ಯಾಕ್ಗ್ರೌಂಡು ಚೆನ್ನಾಗಿ ಬರಲಿ ಕಲರು ಅಂತೇಳ್ಬಿಟ್ಟು ಈ ಥರ ಮರೂನ್ ಕಲರ್ದು ಕರ್ಟನ್ ಇತ್ತು. ಕರ್ಟನ್ ಬಟ್ಟೆ ಶೈನಿಂಗ್ ಕೂಡ ಇತ್ತಲ್ವ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೆ. ಹಾಗೆ ಹೆಸರು ಬೇಳೆ ಬರುತ್ತಲ್ಲ, ಅದರಲ್ಲಿ ಹ್ಯಾಪಿ ಮತ್ತು ಅಕ್ಕಿಲಿ ಸಂಕ್ರಾಂತಿ ಅಂತ ಬರೆದಿದ್ದೆ. ಹಾಗೆ ಕಲರ್ ಶೀಟಲ್ಲಿ ತಂದು ಗಾಳಿಪಟ ಎಲ್ಲ ಮಾಡಿದ್ದೆ. ಹಾಗೆ ಸಂಕ್ರಾಂತಿಗೆ ಮೇಯ್ನ್ ಏನೇನು ಬರುತ್ತೆ ಅದನ್ನೆಲ್ಲನೂ ಇಟ್ಟಿದ್ದೆ. ಎಳ್ಳು ಬೆಲ್ಲ, ಕಬ್ಬು ಮತ್ತು ಗೆಣಸು, ಅವರೆಕಾಯಿ ಪ್ರತಿಯೊಂದು ಕೂಡ ಇಟ್ಬಿಟ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಥೀಮಗೆ ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಇದು ಫೋಟೋಶೂಟ್ ಚೆನ್ನಾಗಿದೆಯಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೆಳಗಡೆ ರಾಗಿ ಹಾಕಿ ಉದ್ದೊಂದು ಕ್ಯಾರೆಟ್ ಬರುತ್ತಲ್ಲ, ರೆಡ್ ಕ್ಯಾರೆಟು, ಅದನ್ನು ಇಟ್ಬಿಟ್ಟು ಅದನ್ನು ಒಂಥರ ತೆಂಗಿನ ಗಿಡದ ಥರ ಬರಲಿ ಅಂತೇಳ್ಬಿಟ್ಟು ಅದು ಕೂಡ ಮಾಡಿದ್ದೆ. ಹಾಗೆ ಕಬ್ಗೆ ಈ ಡೆಕೋರೇಷನ್ದೆಲ್ಲ ಹೂ ಬರುತ್ತಲ್ಲ, ಒಂಥರ ಡೆಕೋರೇಷನ್ ಮಾಡೋದು ಗ್ರೀನ್ ಕಲರ್ದು ಆ ಥರದ್ದು ಇತ್ತು, ಅದರಲ್ಲೂ ಕೂಡ ಡಿಸೈನ್ ಮಾಡಿದ್ದೆ. ಹಾಗೆ ಬಾರ್ಡರ್ಗೆ ಅದು ಪ್ಲಾಸ್ಟಿಕ್ದು ಫ್ಲವರ್ ಇತ್ತು, ಅಂದರೆ ಬಾಗಿಲಿಗೆಲ್ಲ ಹಾಕ್ತೀವಲ್ವ ತೋರಣ, ಆ ಥರದ್ದಿತ್ತು. ಅದನ್ನು ಕೂಡ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದೆ. ಈ ರೀತಿ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಯಾವ ರೀತಿ ಕಾಣ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಮಗಳಿಗೂ ಕೂಡ ಅಷ್ಟೇ ಒಂದು 2 ಥರದ್ದು ಡ್ರೆಸ್ನ ಹಾಕ್ಬಿಟ್ಟು ಅವಳಿಗೂ ಕೂಡ ಫೋಟೋಸ್ ತೆಗೆದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದು ಫೋಟೋಶೂಟ್ ಅಂತ. ತುಂಬ ಇಷ್ಟ ಆಯಿತು. ಟೈಮ್ ಕೂಡ ತೊಗೊಂತು, ಯಾಕೆಂದರೆ ಹೆಸರು ಬೇಳೆ ಮತ್ತು ಅಕ್ಕಿಲಿ ನಾವು ಅದು ಫೀಲಿಂಗ್ಸ್ ಎಲ್ಲ ಬರೀಬೇಕಲ್ವ. ಅದರಲ್ಲೂ ಸಂಕ್ರಾಂತಿ ಅನ್ನೋದು ತುಂಬಾ ಲೆಂತಿ ಆಯ್ತಲ್ಲ, ಅದು ತುಂಬಾ ಟೈಮ್ ತೊಗೊಂತು. ಟೈಮ್ ತೊಗೊಂಡ್ರು ಕೂಡ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಯಾವ ರೀತಿ ಕಾಣ್ತಾ ಇದೆ, ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹಬ್ಬದ ದಿನದ್ದು ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಬಂದು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ನನ್ನ ಮಗಳನ್ನ ರೆಡಿ ಮಾಡಿದೆ. ಬಟ್ ಅವಳು ಇನ್ನೂ ಚಿಕ್ಕವಳಲ್ವ, ಮನೆಗೆ ಹೋಗ್ಬಿಟ್ಟು ಅವಳಿಗೆ ಕೊಟ್ಟು ಬರೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಹಾಗೆ ಮನೆಗೇನೆ ಕುಂಕುಮಕ್ಕೆಲ್ಲ ಕರೆದ್ಬಿಟ್ಟು ಅವಳ ಹತ್ರ ಕೊಡ್ಸೋಣ ಅಂತೇಳ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿದೆ. ಹಾಗೆ ಚಿಕ್ಕವಳನ್ನ ಇಟ್ಕೊಂಡು ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದರೂ ಕೂಡ ಎಳ್ಳು ಬೀರಿಸ್ಬೇಕಲ್ಲ ಅಂತೇಳ್ಬಿಟ್ಟು ನಾನು ಮನೆಯಲ್ಲೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿದ್ದೆ. ಯಾವ ರೀತಿ ಮಾಡಿದ್ದೆ ಅಂತ ಕೂಡ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡ್ಬೋದು. ಇವಳು ಕೂಡ ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಲಂಗ ಬ್ಲೌಸ್ ಎಲ್ಲ ಇತ್ತು, ಆಲ್ರೆಡಿ ತೊಗೊಂಡಿದ್ದೇನೆ. ಅದನ್ನೇ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ದೆ. ಹೇಗೆ ಕಾಣ್ತಿದ್ದಾಳೆ ನನ್ನ ಮಗಳು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಸಿಂಪಲ್ಲಾಗಿ. ಹಾಗೆ ಹಬ್ಬದ ದಿನವೇ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿದೆ ಅಂತ ಹೇಳಿನಲ್ಲ, ನೋಡಿ ಇದ್ದೆ. ಇದು ಬಂದು ಒಂದು ಶಾರ್ಟ್ ಚೈನು. ನನಗೆ ಕರೆಮಣಿದು ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಹಸ್ಬೆಂಡ್ ಬೇಡ ಕರೆಮಣಿದು ಅಂದರು. ಹಾಗಾಗಿ ಪೂರ್ತಿ ಪ್ಲೈನ್ ಗೋಲ್ಡ್ ಅಲ್ಲಿ ಈ ಥರ ಬಂದಿದೆ. ಇದು ಲಾಕಿಂಗ್ ಸಿಸ್ಟಮ್ ತುಂಬಾ ಇಷ್ಟ ಆಯಿತು ನೋಡಿ. ಇದು ತುಂಬ ಚೆನ್ನಾಗಿದೆ ಲಾಕಿಂಗ್ ಸಿಸ್ಟಮು. ಫುಲ್ ಟೈಟಾಗಿ ಕೂರುತ್ತೆ, ಲಾಕ್ ಆಗುತ್ತೆ ಬ್ಯಾಕ್ ಸೈಡು. ಹಾಗೆ ಕೆಳಗಡೆ ಬಂದು ಚಿಕ್ಕದಾಗೆ ಈ ಥರ ಡಿಸೈನ್ ಇದೆ, ಗುಂಡಿನ ಸರ ಅಂತೀವಲ್ಲ ಆ ಥರ ಬಂದಿದೆ. ಬಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನೂ ಒಂದೆರಡು ಡಿಸೈನ್ ನೋಡಿದ್ದೆ, ಬಟ್ ಇದು ನನ್ನ ಒಂದು ಬಜೆಟ್ಗೆ ಕರೆಕ್ಟಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡೆ.
ನಾವು ಜಾಸ್ತಿ ಈ ಥರ ಚಿಕ್ಕ ಪುಟ್ಟ ಗೋಲ್ಡ್ನ ಯಾವ ರೀತಿ ಪರ್ಚೇಸ್ ಮಾಡ್ತೀವಿ ಅಂದರೆ ನಾವು ಫಸ್ಟೇ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಅಂದರೆ 11 ಮಂತ್ ಮೊದಲೇ ಇಷ್ಟು ಗ್ರಾಮ್ಗೆ ಅಂತ ಗೋಲ್ಡ್ಗೆ ಅಮೌಂಟ್ನ ಕಟ್ಬಿಟ್ಟು ಅದಾದಮೇಲೆ ತೊಗೊತೀವಿ. ನಮ್ಗೆ ಅದರಿಂದ ಮೇಕಿಂಗು ಮತ್ತು ವೇಸ್ಟೇಜ್ ಎಲ್ಲ ಏನಿರುತ್ತೆ ಅದು ಚಾರ್ಜಸ್ಸು ಉಳಿಯುತ್ತೆ. ಹಾಗಾಗಿ ನಾವು ಈ ಥರ ಒಂದು ಪ್ಲ್ಯಾನ್ನ ಮಾಡಿಬಿಟ್ಟು ತೊಗೊತೀನಿ. ಲಾಸ್ಟ್ ಇಯರು ಅಂದರೆ 1 ಇಯರ್ ಬ್ಯಾಕು ಫೆಬ್ರವರಿ 23 ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಿದ್ದು. ಅವಾಗ ಬಂದು 79,600 ರೂಪಾಯಿ ಏನೋ ಇನ್ವೆಸ್ಟ್ ಮಾಡಿದ್ದಿದ್ದು 10 ಗ್ರಾಮ್ಗೆ. ಬಟ್ ಇವತ್ತು ಅಟ್ ಪ್ರೆಸೆಂಟ್ ತೊಗೊತೀವಿ ಅಂದರೆ ಇದಕ್ಕೆ 1,00,000 ನಾನು ತೊಗೊಂಡಿದ್ದು ಹಬ್ಬದ ದಿನ ಅವತ್ತು ತೊಗೊಳ್ತೀವಿ ಅಂದರೆ 1,61,000 ಚಿಲ್ಲರೆ ಈ ಒಂದು ಸರಕ್ಕೆ. ಬಟ್ ನನಗೆ ಒಂದು 12 ಗ್ರಾಮು 12,000 GST ಮತ್ತು ಎಕ್ಸ್ಟ್ರಾ ವೆಯ್ಟ್ಗೆಲ್ಲ ಒಂದು 12,000 ಎಕ್ಸ್ಟ್ರಾ ಪೇ ಮಾಡೀವಿ. ಟೋಟಲ್ 80 ಪ್ಲಸ್ 12 ಅಂದರೆ 92,000 ನನಗೆ ಬಿತ್ತು ಈ ಸರ. ಬಟ್ ಇವಾಗ ಅಟ್ ಪ್ರೆಸೆಂಟ್ ತೊಗೊತೀವಿ ಅಂದರೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಎಲ್ಲ ಸೇರಿ ಇದು ಬಂದು 1,61,000 ಚಿಲ್ಲರೆ ಬರುತ್ತೆ. ಈ ಥರ ಎಲ್ಲ ಫ್ಯಾನ್ಸಿ ಡಿಸೈನ್ಗೆ ಮೇಕಿಂಗ್ ಚಾರ್ಜಸ್ ತುಂಬಾ ಇರುತ್ತೆ. 12%, 15% ಈ ಥರ ಎಲ್ಲ ಇರುತ್ತೆ. ವೇಸ್ಟೇಜು ಮೇಕಿಂಗು ವೇಸ್ಟೇಜ್ ಎಲ್ಲ ಸೇರಿ ಒಂದೇ ಹಾಕಿರ್ತಾರೆ. ವೇಸ್ಟೇಜ್ ಬಂದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮೊದಲೇ ಅಮೌಂಟ್ನ ಫಿಕ್ಸ್ ಮಾಡೋದು. 11 ಮಂತ್ಸ್ ಮೊದಲೇ ಅಮೌಂಟ್ನ ಫಿಕ್ಸ್ ಮಾಡೋದು. ಇಷ್ಟು ಗ್ರಾಮ್ಗೆ ಇಷ್ಟು ಅಮೌಂಟು ಅಂತ. ಈಗ ಏನು ಅಟ್ ಪ್ರೆಸೆಂಟು ರೇಟ್ ಇರುತ್ತೆ ಆ ರೇಟ್ಗೆ ಫಿಕ್ಸ್ ಮಾಡಿದರೆ 11 ಮಂತ್ ಬಿಟ್ಟು ಯಾವುದೇ ಒಂದು ಒಡವೆ ತೊಗೊಂಡ್ಲಿ ನಮಗೆ ಅದಕ್ಕೆ ಮೇಕಿಂಗು ಮತ್ತು ವೇಸ್ಟೇಜು 0% ಇರುತ್ತೆ. ಆ ಥರ ಪ್ಲ್ಯಾನಲ್ಲಿ ನಾವು ತೊಗೊತೀವಿ. GST ಕಟ್ಟಬೇಕಾಗುತ್ತೆ. ಈ ಥರ ಸ್ವಲ್ಪ ಯಾಕೆಂದರೆ ಸೇವಿಂಗ್ಸ್ ಮಾಡೋವಾಗ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಿ ಸೇವಿಂಗ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಚಿಕ್ಕ ಪುಟ್ಟ ಗೋಲ್ಡ್ನ ತೊಗೊಳ್ಳೋದೇ ನಾವು ತುಂಬ ದೊಡ್ಡದೆಲ್ಲ ತೊಗೊಳೋದಕ್ಕಾಗೋದಿಲ್ಲ. ಅದನ್ನು ಕೂಡ ಈ ರೀತಿ ತೊಗೊಳೋದ್ರಿಂದ ಸ್ವಲ್ಪ ಸೇವಿಂಗ್ ಆಗುತ್ತೆ. ಅದರಲ್ಲೂ ಈಗಂತೂ ತುಂಬಾ ಏನು ಪ್ರೈಸು ಜಾಸ್ತಿ ಆಗ್ತಾ ಇದೆ ಗೋಲ್ಡು. ಇನ್ಮೇಲಂತೂ ಏನು ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ಈಗ 1 ವರ್ಷಕ್ಕೇ ಇದಕ್ಕೆ 1 to ಡಬಲ್ ಆಗಿದೆ. ಅವತ್ತು ನಾವು 1 ಇಯರ್ ಬ್ಯಾಕು ಅಂದರೆ ಲಾಸ್ಟು ಫೆಬ್ರವರಿಲಿ 80,000ಕ್ಕೆ ಇನ್ನೂ ಸ್ವಲ್ಪ ಕಮ್ಮಿ ಅಂದರೆ 79,600 ರೂಪಾಯಿನ ಕಟ್ಟಿದ್ವಿ. ನೋಡಿ ಈ ರೀತಿ ಕಾಣ್ತಾ ಇದೆ. ಸೀರೆಗೂ ಡ್ರೆಸ್ಗೂ ಎಲ್ಲದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಮ್ಯಾಚ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ನೋಡಿದ್ದೆ ಅದು ಇನ್ನೂ ವೆಯ್ಟ್ ಜಾಸ್ತಿ ಇತ್ತು. ಬಟ್ ಬಜೆಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳ್ಲಿಲ್ಲ. ಬಟ್ ಇದು ಓಕೆ ಅಂತ ಅನ್ನಿಸ್ತು. ಮಕ್ಳಿಗೂ ಕೂಡ ಹಾಕ್ಬೋದು, ನಾನು ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ತೊಗೊಂಡೆ. ಕರೆಮಣಿ ಸರ ಇಷ್ಟ ಆಯಿತು. ಬಟ್ ನಮ್ಮ ಹಸ್ಬೆಂಡ್ ಬೇಡ ಅಂದರು. ಅವ್ರಿಗೆ ಇಷ್ಟ ಆಗಲಿಲ್ಲ ಕರೆಮಣಿದು. ಹಾಗಾಗಿ ನಾನು ಇದನ್ನು ತೊಗೊಂಡೆ. ಯಾವ ರೀತಿ ಇದೆ ಡಿಸೈನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಸೀರೆ ಮೇಲೂ ಕೂಡ ವೇರ್ ಮಾಡ್ಬೋದು, ಹಾಗೆ ಡ್ರೆಸ್ಗೂ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಪ್ರತಿ ವರ್ಷ ಕೂಡ ಒಂದೊಂದು ಗೋಲ್ಡ್ ಮೇಲೆ ಅಂದರೆ ಗೋಲ್ಡ್ನ ಸೇವಿಂಗ್ಸ್ ಮಾಡಬೇಕು. ಏನಾದರೂ ಒಂದು ಒಡವೆನ ತೊಗೋಬೇಕು ಅನ್ನೋದು ನನ್ನ ಒಂದು ಆಸೆ. ಈ ವರ್ಷ ಅಂದರೆ ಇದು ಈ ವರ್ಷದ್ದಲ್ಲ, ಲಾಸ್ಟ್ ಇಯರ್ದು ಅಂತಲೇ ಹೇಳ್ಬೋದು. 2025 ಇದು ನನ್ನ ಮಗಳಿಗೆ ಅಂತಲೇ ತೊಗೊಂಡಿದ್ದು. ಅಂದರೆ ಸ್ವಲ್ಪ ಅಮೌಂಟ್ ಎಲ್ಲ ಮಗಳಿಗೆ ಅಂತಲೇ ಇಟ್ಟಿದ್ವಿ. ಬಟ್ ನಾನು ಚೀಟಿ ಹಾಕಿದ್ದೆ, ಆವಾಗ ಮಗಳಿಗೆ ಸರ ತೊಗೊಂಡಿದ್ದೆ. ಹಾಗಾಗಿ ಈಗ ಇದನ್ನು ಮಕ್ಳಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಟ್ಟಿನಾಗಿ ವರ್ಷ ಒಂದೊಂದು ಗೋಲ್ಡ್ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ಇನ್ನು ಮುಂದೆ ಮಾಡೋದು ತುಂಬಾ ಕಷ್ಟ ಇದೆ. ಯಾಕೆಂದರೆ ಈಗ ಆಲ್ರೆಡಿ 1,50,000 ಮೇಲೆ ಹೋಗಿದೆ. 22 ಕ್ಯಾರೆಟು 10 ಗ್ರಾಮ್ಗೆ 1,50,000 ಮೇಲೆ ಹೋಗಿದೆ. 10 ಗ್ರಾಮ್ಗೆ 2,00,000 ತನಕ ಹೋಗುತ್ತೆ ಅಂತ ಹೇಳ್ತವ್ರೆ. ಬಟ್ ಇದೇ ರೀತಿ ಜಾಸ್ತಿ ಆಗ್ತಾಯಿತ್ತು ಅಂದರೆ ತೊಗೊಳ್ಳೋದು ಕಷ್ಟ. ಬಟ್ ಮತ್ತು ತೊಗೊಂಡ್ಮೇಲೆ ಇದನ್ನು ಹಾಕ್ಕೊಳ್ಳೋದು ಕಷ್ಟನೇ ಆಗಿಬಿಡುತ್ತೆ. ನೋಡೋಣ ಮುಂದೆ ಎಲ್ಲ ಹೇಗೆ ಹೋಗುತ್ತೆ ಏನು ಎತ್ತ ಅಂತ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.